ಆತ್ಮೀಯ ವೀಕ್ಷಕರೇ, ಕೆ. ಸುಧಾಕರ್ ಅವರ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗ ಕರ್ನಾಟಕ ಸರ್ಕಾರಕ್ಕೆ 558 ಪುಟಗಳ ಸಂಪುಟ 1ರ ವರದಿಯನ್ನು ಸಲ್ಲಿಕೆ ಮಾಡಿದೆ. ಸರ್ಕಾರದ ವರದಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಿ, ವರದಿಯಲ್ಲಿ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು 17,000 ರಿಂದ 27,000 ರೂಪಾಯಿಗೆ ಮತ್ತು ಗರಿಷ್ಠ ಮೂಲ ವೇತನ 1,04,600 ರಿಂದ 2,41,200ಕ್ಕೆ ಹೆಚ್ಚಳ ಮಾಡಲು ಶಿಫಾರಸು ಮಾಡಲಾಗಿದೆ. ಹಾಗಾದರೆ ಉಳಿದ ವೇತನ ಆಯೋಗಗಳು ಮೂಲ ವೇತನದ ಕುರಿತು ಮಾಡಿದ್ದ ಶಿಫಾರಸುಗಳು ಹೇಗಿದ್ದವು ಎಂಬ ವಿವರಗಳು ಇಲ್ಲಿವೆ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ. ಮೊದಲನೆಯ ರಾಜ್ಯ ವೇತನ ಆಯೋಗ 1966, ಕರ್ನಾಟಕ ಹೈಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿ ಟಿ.ಕೆ. ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ಮೊದಲ ರಾಜ್ಯ ವೇತನ ಆಯೋಗ ದಿನಾಂಕ 17/11/1966 ರಚಿಸಿದ್ದು, ಈ ಆಯೋಗದ ವರದಿಯನ್ನು ದಿನಾಂಕ 2/12/1968 ಸಲ್ಲಿಸಿತು. ಸರ್ಕಾರ ಕೆಲವು ಮಾರ್ಪಾಡುಗಳೊಂದಿಗೆ ಶಿಫಾರಸುಗಳಿಗೆ ಒಪ್ಪಿಗೆ ನೀಡಿ ಅವುಗಳನ್ನು ದಿನಾಂಕ 1/1/1970 ಜಾರಿಗೊಳಿಸಿತು. ಆಯೋಗದ ಪ್ರಮುಖ ಶಿಫಾರಸುಗಳು: ವೇತನ ಶ್ರೇಣಿಗಳ ಸಂಖ್ಯೆಯನ್ನು 108 ರಿಂದ 27ಕ್ಕೆ ಇಳಿಸುವುದು, ಕನಿಷ್ಠ ವೇತನವನ್ನು ಮಾಸಿಕ 65ಕ್ಕೆ ನಿಗದಿಪಡಿಸುವುದು, ಕೇಂದ್ರ ಸರ್ಕಾರಿ ನೌಕರರ ಅನ್ವಯಿಸುವ ದರಗಳಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ತುಟ್ಟಿ ಭತ್ಯೆ ದರಗಳನ್ನು ಅನ್ವಯಿಸುವುದು ಆಗಿತ್ತು. ಇದೇ ಥರ ಈಗ 7ನೇ ವೇತನ ಆಯೋಗ ನಡೀತಾ ಇದೆ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್, ಸಬ್ಸ್ಕ್ರೈಬ್.